ನಮಸ್ತೆ. ಅಜವಾಪಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರಿಗೂ ನಮಸ್ತೆ. ಈ ಹಿಂದೆನೂ ಕೂಡ ವಿಡಿಯೋ ಮಾಡಿದ್ವಿ. ಇವತ್ತು ಕಾರ್ಮಿಕ ಅಧಿಕಾರಿಗಳ ಕಚೇರಿಗೆ ಇವತ್ತು ಕೋರ್ಟ್ ಇತ್ತು, ಬಂದಿದ್ವಿ. ಇವತ್ತು ಕೂಡ ಇವರ ರೇಂಜರು ಬಂದಿಲ್ಲ, ಏನೋ ನಮಗೆ ಸಿಕ್ಕಿಲ್ಲ ಅನ್ನೋ ಮಾತು ಹೇಳಿದ್ದಾರೆ. 20ನೇ ತಾರೀಕು ಕೊಟ್ಟವ್ರೆ, ನೆಕ್ಸ್ಟ್ 20ನೇ ತಾರೀಕು ಬರ್ತೀನಿ ಅಂತ ಹೇಳವ್ರೆ. ನಾನೊಂದು ಮಾಡ್ತಿರೋ ಉದ್ದೇಶ ಇದೆ. ನೆನ್ನೆನೂ ಒಂದು 2-3 ಜನದ್ದು ಮಾನವ ಹಕ್ಕು ಆಯೋಗಕ್ಕೆ ಮತ್ತು ಲೋಕಾಯುಕ್ತಗೆಲ್ಲ ಹೋಗಿ ಕೊಟ್ಟು ಬಂದೆ. ಯಾರು ಹೆದರಬೇಡಿ, ನೀವೆಲ್ಲ ಮಾಡ್ತಿರೋ ಒಂದು ತಪ್ಪು ಏನಂತ ಅಂದರೆ, ನಮಗಾಗುತ್ತೆ ಅನ್ನೋದು ಅಲ್ಲೇ ಮನಸ್ಸಲ್ಲಿ ಮಂಡಿಗೆ ತಿನ್ಕೊಂಡು ಕೂತಿದ್ದೀರಾ. ಹೊರಗುತ್ತಿಗೆ ಅಂತ ಯಾವ ಗುತ್ತಿಗೆನೂ ಇಲ್ಲ, ಒಳಗುತ್ತಿಗೆನೂ ಇಲ್ಲ, ಹೊರಗುತ್ತಿಗೆನೂ ಇಲ್ಲ. ಈಗೆಲ್ಲ ಗುತ್ತಿಗೆ ಪದ್ಧತಿ ರದ್ದು ಮಾಡಿಬಿಡ್ತೀವಿ, ಸರ್ಕಾರದಿಂದೆಲ್ಲ ಸಂಬಳ ಕೊಡ್ತೀವಿ ಅನ್ನೋದನ್ನು ಕೂಡ ಎಲ್ಲ ಕಡೆಗೆ ಹಾಕಿದ್ರಿ. ನಾನಿವತ್ತು ಹಾರೈಸೋದಷ್ಟೇ, ಗುತ್ತಿಗೆ ಪದ್ಧತಿ ರದ್ದು ಮಾಡ್ತಾರೋ ಬಿಡ್ತಾರೋ, ಒಟ್ಟಾರೆ ನಿಮಗೆ ಉದ್ಯೋಗದಲ್ಲಿ ಒಂದು ಭದ್ರತೆ ಬೇಕು. ಗುತ್ತಿಗೆ ಆಗಲಿ, ಒಳಗುತ್ತಿಗೆ ಆಗಲಿ, ಹೊರಗುತ್ತಿಗೆ ಆಗಲಿ, ಒಂದು ಉದ್ಯೋಗದಲ್ಲಿ ಭದ್ರತೆ ಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಇರೋದು. ನಾನು ಮೇಯ್ನಾಗಿ ಹೇಳ್ತೀನಿ ಅಂದರೆ, ನನಗಾಗಿರೋ ಅನ್ಯಾಯ, ನಮ್ಮ ಕುಟುಂಬಕ್ಕಾಗಿರೋ ಅನ್ಯಾಯ ಮತ್ತು ಯಾರಿಗೂ ಆಗಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇರೋದು. ಮತ್ತಿನ್ನೇನಿಲ್ಲ. ಇವತ್ತು ಏನಾಯಿತು, ಈ ಜಗಯ್ಯ ಮತ್ತು ರಾಮಸ್ವಾಮಿ ಅಣ್ಣವರೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನೀವು ಧೈರ್ಯ ಮಾಡಿ ನಿಮ್ಮ ಉದ್ಯೋಗದಲ್ಲಿ ನೀವೊಂದು ಅನುಕೂಲ ಪಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ಕೋತೀನಿ. ಮಾತಾಡಿ ಅಣ್ಣ. ಮೇಡಮ್, ಇವತ್ತು 23 ಮತ್ತು 2ನೇ ತಿಂಗಳು 3ನೇ ತಾರೀಕು ಕೋರ್ಟ್ ಇತ್ತು. ಆದರೂ ಬಂದಿದ್ದೆ. ಇವತ್ತು ಮೇಡಮ್ ಅನಿಸ್ತಿದ್ರು. ಆದರೂ ಕೂಡ ಈಗ 20ನೇ ತಾರೀಕು ಹೇಳ್ಕೊಟ್ಟಿದ್ದಾರೆ. ಇವತ್ತು ಅವರು ಬರ್ತಾ ಇರೋದಕ್ಕೆ ಸುತ್ತ ಕಾರಣಾಂತರವಾಗಿ ಅರೆಸ್ಟ್ಗಳು ಬರ್ತಾ ಇರೋದ್ರಿಂದ ಮುಂದಿನ ಡೇಟ್ಗೆ ಕ್ಲಿಯರ್ ಮಾಡೋದು ಅಂತ ಹೇಳಿದ್ದಾರೆ. ಆದರೂ ಕೂಡ ಇದರಲ್ಲಿ ನಡೀತಾ ಇರೋಂಥ ಮೋಸಗಳನ್ನ ನಾವು ಒಂದು ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಬಂದು ನಾವು ಅದರ ಬಗ್ಗೆ ಮಾಹಿತಿ ತಗೊಂಡು ವರದಿ ತಗೊಂಡು ನಮಗೆ ನ್ಯಾಯನ ಬರೆಸ್ಕೊಡ್ಬೇಕು ಅಂತ ಮೇಡಮ್ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ಹಿರಿಯರಿಗೆ ನಾನು ಡಿಸೈಡ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ನಿಮ್ಗೆ ಅನ್ಯಾಯ ಆಗಿದ್ದರೆ ಬಂದು ಇಲ್ಲೇ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಬಂದು ನ್ಯಾಯನ ಪಡೆದುಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜಗಣ 3ನೇ ತಾರೀಕು ಬನ್ನಿ ಅಂತ ಹೋದ ತಿಂಗಳಲ್ಲಿ ಹೇಳಿದ್ದು. 3ನೇ ತಾರೀಕು ಬಂದು ಮೇಡಮ್ ಅವರು ಡೇಟ್ ಕೊಟ್ಟಿದ್ದು. 3ನೇ ತಾರೀಕು ಬಂದು 5 ದಿವಸಕ್ಕೆ ಜೆರಾಕ್ಸ್ ಎಲ್ಲ ತಗೊಂಡಿದ್ದ ಕೊಟ್ಬಿಟ್ಟು ಹೋಗಿದ್ದ ಹೋದ ತಿಂಗಳಲ್ಲೇ. ಈ ಸತಿ ಮೇಡಮ್ ಅವರು ಇಸ್ಕೊಂಡವ್ರೆ. 20ನೇ ತಾರೀಕು ಡೇಟ್ ಕೊಟ್ಟವ್ರೆ. 20ನೇ ತಾರೀಕೆ ಫೈನಲ್ ಮುಗಿಸ್ತೀನಿ. ಮತ್ತು ನಿಮ್ಮ RF ಅವರು ಯಾರೂ ಬಂದಿಲ್ಲ ಅಂತ ಹೇಳಿ 20ನೇ ತಾರೀಕು ಡೇಟ್ ಕೊಟ್ಟವ್ರೆ. 20ನೇ ತಾರೀಕು ಏನಾಗುತ್ತೆ ನೋಡಬೇಕು. ಹಾಗಾಗಿ ನಾನು 20ನೇ ತಾರೀಕಿಗೆ ಮತ್ತೆ ಡೇಟ್ ಕೊಟ್ಟವ್ರೆ. ಮತ್ತು ಲೋಕಾಯುಕ್ತಗೂ ಹಾಕ್ತೀರಾ? ಲೋಕಾಯುಕ್ತರಿಗೂ ನನಗೆ ನ್ಯಾಯ ಸಿಕ್ಕವರೆಗೂ ನಾನು ಹಾಕ್ತಾ ಇರ್ತೀನಿ. ಲೋಕಾಯುಕ್ತರಿಗೂ ಹಾಕಬೇಕು. ನನಗೆ ಸಖತ್ ಅನ್ಯಾಯ ಮಾಡೋರು. 13 ಜನ ಇದ್ದು 7 ಜನ ಮಾಡಿಬಿಟ್ಟು ನನ್ನನ್ನು ಕೈಬಿಟ್ಟು ಇದು ಮಾಡೋರೆ. ನನ್ನ ಹತ್ರ ತುಂಬ ದಾಖಲಾತಿಗಳು ಇದ್ದು, ಒರಿಜಿನಲ್ ದಾಖಲಾತಿಗಳು ಅವರೇ DF, ACF, ರೇಂಜು, ಫಾರೆಸ್ಟು ಎಲ್ಲ ಬರ್ಕೊಟ್ಟಿರೋ ಅಂಥ ಇದು ಒರಿಜಿನಲ್ ಕಾಪಿನೇ ಅದೇ. ಇದ್ದರೂ ಕೂಡ ಆಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿರೋದು, ಸಕಲೇಶ್ಪುರದಲ್ಲಿ ಮಾಡಿರೋದು, ಎಷ್ಟೋದಲ್ಲಿ ಮಾಡಿರೋದು ಅಂತ ಇದೆಲ್ಲನೂ ಮಾಡಿರೋದಕ್ಕೆ ಟ್ರಾನ್ಸ್ಫರ್ ಮಾಡಿರೋದ್ರಲ್ಲೂ ಆದೇಶ ಮಾಡ್ಕೊಳ್ತಿರೋ ಕಾಪಿಗಳೆಲ್ಲವೇ ಇದ್ದು ಕೂಡ ಅಷ್ಟೊಂದು ಆದೇಶ ಇದ್ದರೂ ಕೂಡ ನಮಗೆ ಕೆಲಸದಿಂದ ಈಗ ತೆಗೆದಾಕಿದ್ರು. ಹಾಗಾಗಿ ನಾನು ನ್ಯಾಯ ಸಿಕ್ಕವರಿಗೂ ನಾನು ಆಗ್ತಾ ಇರ್ತೇನೆ. ನನಗೆ ಅವ್ರನ್ನ ನ್ಯಾಯ ನಮ್ಮ ಅರಣ್ಯ ಇಲಾಖೆಯಲ್ಲೂ ಇಷ್ಟು ಅನ್ಯಾಯ ಆಗಿದೆ ಎಲ್ಲರಿಗೂ ನಿಮ್ಮ ಥರನೇ. ಆದ್ರೂ ಇವ್ರಿಗೆ ಯಾರು ಅಧಿಕಾರಿಗಳಿಗೆ ಹೆದರ್ಕೊಂಡು ಯಾರು ಹಾಕಲ್ಲ. ಇವ್ರು ನೋಡಿ ಈಗ ನಿಮಗೂ ಏನಂದ್ರೆ ಹೇಳಿ, ತಕ್ಷಣ ಬರಬೇಕಿತ್ತು. ತಕ್ಷಣ ಬರೋದಕ್ಕೆ ದಾಖಲಾತಿಗಳು ಬೇಕು. ಏನೋ ಅಧಿಕಾರಿಗಳ ಮಟ್ಟದಲ್ಲೇ ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾರೆ ಅಂತಲೇ ನಾವು ಕಾಯ್ತಾ ಕೂತಿದ್ವಿ. ಮತ್ತು ಇನ್ನೆಲ್ಲಿ ಬರೋಕ್ಕಾಗುತ್ತೆ? ಎಷ್ಟು ದಿವಸ ಆಯ್ತು ನೀವು ಬಂದು? ನಿಮಗೆ ಎಲ್ಲ ಕಡೆಯಲ್ಲೂ PDO ಆಫೀಸರ್ಸ್ಗಳು ಹಿಂಗೆ ಮಾಡ್ತಾರೆ ಅಲ್ವಾ? ನಿಮಗೆ ನ್ಯಾಯ ಸಿಕ್ಕುತ್ತೆ ಬಿಡಿ. ಹೇಳಿದ್ರಲ್ಲ, ಮೆಟರ್ನಿಟಿ ಲೀವಲ್ಲಿ ನಿಮ್ಮನ್ನು ತೆಗೆದು ಹಾಕಿರೋದು, ಅದ್ರ ಸಂಬಳನೂ ಕೊಟ್ಟಿಲ್ಲ. ಮತ್ತು ಮಂಡಿ ನೋವು ಅಂತ ರಜೆ ತಗೊಂಡ್ರೆ ಅದನ್ನೂ ಕೊಟ್ಟಿಲ್ಲ. ನೀವು ಹೋದ್ಮೇಲೆ ಬೇರೆಯವ್ರನ್ನ ಅದೇ ಜಾಗಕ್ಕೆ ತಗೊಂಬಂದ್ಬಿಟ್ಟು ಕೂರಿಸ್ಕೊಂಡು ಕೆಲಸ ಮಾಡಿಸ್ತಿದ್ದಾರೆ. ನಿಮಗೆ ಗೊತ್ತಾದು? ಹಾಂ, ಮತ್ತು ನಿಮ್ಗೆ ಹೆಂಗೆ ಗೊತ್ತು? ನೀವು ಹೋಗಿ, ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇಲ್ಲಿ ಕೊಡ್ತಾರಲ್ಲ ಮೆಟರ್ನಿಟಿ ಲೀವ್ದು, ಒಂದು ಕೋರ್ಟಲ್ಲಿ ಕೇಸ್ ಹಾಕಿ, ಅದು ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ ಅಂತ. ಇನ್ನೊಂದು ಕಾರ್ಮಿಕ ಇಲಾಖೆಯಲ್ಲಿ ಫೇಲ್ಯೂರ್ ಮಾಡ್ತಾರಲ್ಲ, ಅದನ್ನು ಮಾಡಿ. ಹಿಂಗೆ ನೌಕರರುಗಳು, ನಾನೆಲ್ಲೋ ಅರಣ್ಯ ಇಲಾಖೆಯಲ್ಲಿ ಒಂದರಲ್ಲೇ ಹಿಂಗಾಗೈತೆ ಅಂದ್ಕೊಂಡಿದ್ದೆ.
ಹಾಂ, ಎಲ್ಲ ಕಡೆನೂ ಇದೆ ಹಿಂಸೆ. ಇಷ್ಟೊಂದು ಕಾನೂನುಗಳು, ಇಷ್ಟೊಂದು ಸ್ಟ್ರೈಕುಗಳು ಎಲ್ಲ ಬಂದ್ರೂ ಕೂಡ ಇದೇ ಥರ ಆಗ್ತಾ ಇದೆಯಲ್ಲ, ಭಾಳ ಹೊಟ್ಟೆ ಉರಿತದೆ. ಈ ಅಣ್ಣ ಅಂತೂ ಭಾಳ ಬುದ್ಧಿವಂತರಿದ್ದಾರೆ. ಇವರಂತೂ ನಿಮಗೆ ನಿಮ್ಮ ಜೊತೆ ಬಂದಿದ್ದಾರಂತೂ ಸಖತ್ತು ಬುದ್ಧಿವಂತರಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡಬೇಡಿ, ಯಾವ ಕಾರಣಕ್ಕೂ ಬಿಡಬೇಡಿ ಮಾಡಿ. ನೀವು ನನ್ನ ನಂಬರ್ ಇಸ್ಕೊಂಡ್ರಲ್ಲ, ನನಗೆ ಅವಾಗಲೇ ಗೊತ್ತಾಯ್ತು ಇವ್ರು ಯಾರೋ ನೊಂದಿರೋರು, ಅದಕ್ಕೆ ಇಸ್ಕೊಂತ ಇದ್ದಾರೆ ಅಂತ. ಒಳ್ಳೆಯದಾಗಲಿ ಅಣ್ಣ. ಹಾಂ, ಎಲ್ಲ ನೋಡಿ ಅಣ್ತಮ್ಮಗಳ ಎಲ್ಲರೂ ಕೂಡ ನಿಮ್ಮ ವ್ಯಾಪ್ತಿಗೆ, ಜಿಲ್ಲಾ ವ್ಯಾಪ್ತಿಗೆ ಬರುವಂತಹ ಅಧಿಕಾರಿಗಳ ಕಚೇರಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಫೈಲ್ ಮಾಡಿ, ಏನೂ ಆಗೋದಿಲ್ಲ, ದಾಖಲೆಗಳನ್ನ ಸಂಪಾದನೆ ಮಾಡ್ಕೊಳ್ಳಿ. ಯಾವ ಅಧಿಕಾರಿಗಳು ಯಾವ ಕೆಲಸನೂ ಮಾಡಲ್ಲ. ನಿಮಗೆ ಕೋರ್ಟ್ಗೆ, ಹಿಯರಿಂಗ್ಗಳಿಗೆ ಎಲ್ಲ ಕಡೆಗೂ ಬಂದರೆ ನಿಮಗೆ ಗೊತ್ತಾಗುತ್ತೆ. ಬರೋಲ್ಲ ನೀವೆಲ್ಲಿಗೂ, ಅಲ್ಲೇ ಆಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ರಿ. ಅದು ಯಾವುದೇ ಕಾರಣಕ್ಕೂ, ಯಾವುದೇ ಸಮಯದಲ್ಲೂ, ಯಾವುದೇ ಸಂದರ್ಭದಲ್ಲೂ ಆಗಲ್ಲ. ಅಧಿಕಾರಿಗಳು ಎಷ್ಟರಲ್ಲಿ ಬೇಕು, ಹೆಂಗೆ ಬೇಕು, ಯಾರನ್ನ ಯಾವ ಥರ ಹಿಡ್ಕೊಬೇಕು ಆ ಥರ ಹಿಡ್ಕೊತಾರೆ, ಆ ಥರ ಮಾಡ್ತಾರೆ. ದಯವಿಟ್ಟು ನಾನು ಪ್ರತಿ ಸರಿನೂ ನಿಮಗೆ ವಿಡಿಯೋ ಮಾಡಿ ಹಾಕ್ತಿರೋ ಉದ್ದೇಶನೇ ಇದೊಂದು. ಎಲ್ಲ ಕೂಡ ನಿಮ್ಗೆ ಏನೇನು ಅನ್ಯಾಯ ಆಗಿದೆ, ತಕ್ಷಣ ಹೋಗಿ ಕಾರ್ಮಿಕ ಅಧಿಕಾರಿಗಳನ್ನ ಭೇಟಿ ಮಾಡಿ, ತಕ್ಷಣ ಹೋಗಿ ಒಂದು ಮನವಿ ಪತ್ರ ಕೊಡಿ, ಹಿಯರಿಂಗ್ ನಡೆಸ್ತಾರೆ. ನೀವು ಕೆಲಸ ಕಳ್ಕೊಂಡ 4 ವರ್ಷಕ್ಕೆ 5 ವರ್ಷಕ್ಕೆ ಹಂಗೆಲ್ಲ ಹೋಗಬೇಡಿ. ಬೇಗ ಅವ್ರನ್ನ ಭೇಟಿ ಮಾಡಿ. ನಿಮಗೆ ಕಡಿಮೆ ಕೊಡ್ತಾ ಇದ್ರೂ ಮಾಡಿ, ಇಲಾಖೆ ದರಪಟ್ಟಿ ಅಂತೆ ಸಂಬಳ ಕೊಡ್ತಿಲ್ಲ ಅಂತ ಅಂದ್ರೂ ಕೂಡ ಹೋಗಿ ನೀವು ಒಂದು ಅರ್ಜಿಗಳನ್ನ, ಕಂಪ್ಲೇಂಟ್ಗಳನ್ನ ಅಲ್ಲಿಗೆ ಹಾಕಿ ಅನುಕೂಲಗಳನ್ನ ಪಡ್ಕೊಳ್ಳಿ. ನಮಸ್ತೆ.